ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್ ಅಂತ. ಇವತ್ತು ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಬಸವನಗುಡಿ ಕ್ಷೇತ್ರಕ್ಕೆ, ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅದರಲ್ಲೂ ಕೂಡ ಮಂಜುನಾಥ್ ಕಾಲೋನಿಗೆ ನಾವು ಬಂದಿದ್ದೇವೆ. ಇಲ್ಲಿನ ಜನರ ಸಮಸ್ಯೆಯನ್ನು ಕೇಳೋಣ. ಏನೆಲ್ಲ ಸಮಸ್ಯೆಗಳಿದೆ ಅವ್ರ ಹತ್ರನೇ ಕೇಳ್ತಾ ಹೋಗೋಣ, ಬನ್ನಿ. ಅಮ್ಮ ನಮಸ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸಲ್ಚಾ ಅವ್ರೆ. ಆಯ್ತು, ಗಾಬರಿ ಆಗ್ಬಿಡಿ. ಒಂದೇ ಕ್ಷಣಕ್ಕೆ ಗಾಬರಿ ಆಗ್ಬಿಟ್ರಿ. ಇದೇ ಏರಿಯಾನಾ? ಇದೇ ಏರಿಯಾ. ಯಾರು ನಿಮ್ಮ ಎಮ್ ಎಲ್ ಎ? ವೆಂಕಟೇಶ್ ಅವ್ರ. ಯಾವ ವೆಂಕಟೇಶ್? ಎಮ್ ಎಲ್ ಎ ಯಾರ್ಗ ಅವ್ನ ಪೇರು ಎಮ್ ಎಲ್ ಎ ಪೇರು ರವಿ ಸುಬ್ರಹ್ಮಣ್ಯ. ಮತ್ತೆ ವೆಂಕಟೇಶ್ ಯಾರು? ವೆಂಕಟೇಶ್ ಸಂಗಾತಿ ವೆಂಕಟೇಶ್. ನಿಮ್ಗೆ ಅವರೇ ಎಮ್ ಎಲ್ ಎ? ಎಲ್ಲ ಅವರೇ ಮಾಡೋದು. ಇದೇ ನಿಮ್ಮ ಏರಿಯಾ? ಹೆಂಗಿದೆ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗ್ತಾ ಇದೆ. ಹೌದಾ? ಎಲ್ಲ ಚೆನ್ನಾಗಿದೆ ಹಾಕ್ತಾರೆ. ಮತ್ತೆ ಎಲ್ಲ ಚೆನ್ನಾಗಿದೆ ಅನ್ಬಿಟ್ರೆ ಕಸಗಳು ಹಾಕ್ತಾರೆ ಅಷ್ಟೇ. ಆಮೇಲೆ ಏನಿಲ್ಲ. ಕಸಗಳು ಯಾರು, ನೀವ್ ಹಾಕದ ಯಾರು ಹಾಕ್ತಾರೆ? ಹಾಕ್ತಾರೆ ಎಲ್ಲ, ನಾವು ಎಲ್ಲ ಹಾಕೋದು. ಕಾರ್ಪೊರೇಷನ್ ಬಂದು ಕ್ಲೀನ್ ಮಾಡ್ತಾರಾ? ಮಾಡ್ತಾರೆ ಬರ್ತಾರೆ. ಮತ್ತೆ ನೀರಿನ ಸಮಸ್ಯೆ? ನೀರೆಲ್ಲ ಚೆನ್ನಾಗಿ ಬರುತ್ತೆ. ಚರಂಡಿ ಎಲ್ಲ ಇದೆ. ಎಲ್ಲ ಐತೆ ತೋರಿಸಿ. ಕರೆಂಟಾ? ಚರಂಡಿ ಅಂದ್ರೆ ಮೋರೆಲ್ಲ ಮುಚ್ಚಿದ್ದಾರೆ. ಇದು ಹೋಗ್ತಾ ಇದೆ. ಇದು ಮೋರಿನ? ಇದು ಮೋರಿನ? ಇದು ಈ ನೀರು ಹೋಗ್ತಾ ಇದೆ. ಇದು 2000 ರೂಪಾಯಿ ಬಂತ? 2000 ಬಂತು. ಎಷ್ಟು ತಿಂಗಳು? ಇನ್ನೊಂದು 4 ತಿಂಗಳು 5 ತಿಂಗಳು ಬಂತು ಅಷ್ಟೇ. ಈಗ ಬರ್ತಾ ಇದೆಯಾ? ಇಲ್ಲ. ಎಷ್ಟು ತಿಂಗಳಾಯ್ತು ಬರ್ದೆ? ಬಂದು 3 ತಿಂಗಳು ಆಯ್ತು, ಬಂದಿಲ್ಲ. 3 ತಿಂಗಳಿಂದ ಬಂದೇ ಇಲ್ವಾ? ಇಲ್ಲ. ಅಕ್ಕಿ ದುಡ್ಡು? ಅಕ್ಕಿ ದುಡ್ಡು ಹೋದ್ ತಿಂಗಳು ಬಂತು ಅಷ್ಟೇ. ಅದು ಬರ್ಲಿಲ್ಲ. ಏನ್ ವಿಶೇಷ ಇವತ್ತು? ನಮ್ಮ ಮಂಜುನಾಥ ಕಾಲೋನಿನಲ್ಲಿ ಮುತ್ತುಮಾರಿಯಮ್ಮ ದೇವಸ್ಥಾನದ ಫಂಕ್ಷನ್. ಏರಿಯಾ ಕಾಪಾಡೋ ದೇವ್ರು ಇದೆ. ಇದೇನೆ. ಹಂಗಾದ್ರೆ ಎಮ್ ಎಲ್ ಎ ಕಾಪಾಡಲ್ವಾ? ದೇವರಿದ್ರೇನೆ, ಎಮ್ ಎಲ್ ಎ ಎಲ್ಲ ಅವ್ರವ್ರು ಕಾಪಾಡ್ಕೊಳ್ತಾರೆ. ಆಯ್ತು. ಏನ್ ಸಮಸ್ಯೆ ಇದೆ ಅಮ್ಮ ನಿಮ್ಮ ಏರಿಯಾದಲ್ಲಿ? ಸಮಸ್ಯೆ ಅಂದ್ರೆ ತುಂಬಾ ಗಲೀಜಿದೆ. ಮೋರಿ ಎಲ್ಲ ಕಟ್ಕೊಂಡಿದೆ. ಯಾರು ಬಂದು ನೋಡ್ತಾ ಇಲ್ಲ. BBMP ಅಧಿಕಾರಿಗಳು ಬಂದಿಲ್ಲ. ಯಾರು ಇಲ್ಲ. ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಕಾರ್ಪೊರೇಟ್ರು ಎಲ್ಲ ಬರ್ತಾರೆ, ಮಾಡಿಸ್ತೀನಿ ಅಂತಾರೆ. ಹೇಳಿ ಟೈಮ್ ಬರ್ತಾ ಇದ್ದಾರೆ, ಮಾಡಿಸಿಲ್ಲ. ಅಷ್ಟೇ. ಬೇರೆ ನೀರೆಲ್ಲ ಚೆನ್ನಾಗಿ ಬರುತ್ತಾ? ಟೈಮ್ ಚೆನ್ನಾಗಿ ಬರ್ತಾ ಇದೆ. ಮೋರಿ ವ್ಯವಸ್ಥೆ ಇದೆಯಾ? ಮೋರಿ ವ್ಯವಸ್ಥೆ. ಕರೆಂಟ್ ಪ್ರಾಬ್ಲಮ್ ಇಲ್ಲ. ಇಲ್ವಾ? ಸರಿ. ಹಂಗಾದ್ರೆ ಇದು ಗ್ಯಾರಂಟಿ ಹಣ ಬರ್ತಾ ಇದೆಯಾ? ದುಡ್ಡು ಬರ್ತಾ ಇಲ್ಲ. 2000 ರೂಪಾಯಿ ಆಯ್ತು. 3 ತಿಂಗಳ 2 ತಿಂಗಳು ಆಗೋಯ್ತು, ನಿಂತೋಯ್ತು. ಹೌದಾ? ಯಾಕೆ? ಬರೋ ಚೆನ್ನಾಗೇ ಇತ್ತು ಲೆಕ್ಕ. ಏನಂದ್ರೆ ಒಂದ್ ದೇವ್ರಿಗೆ ತುಂಬಾ ಖರ್ಚು ಮಾಡ್ತಾ ಇದ್ದೆವು, ಅದು ಇದು ಏನಿಗೋ ಒಂದ್ ಆಗ್ತಾ. ಗ್ಯಾರಂಟಿ ಏನೆಲ್ಲ ದೇವ್ರಿಗೆ ಖರ್ಚು ಮಾಡ್ತಿದ್ರಾ? ಎಲ್ಲ ಮಾಡ್ತಾ ಇದ್ದೆ. ಈಗ ಅದು ಬರ್ತಾ ಇಲ್ಲ. ಅಕ್ಕಿ ಕಾಸು ಬರ್ತಾ ಇದೆ, ಒಂದು ಪಿನ್ಷನ್ ಬರ್ತಾ ಇದೆ. ಅಕ್ಕಿ ಕಾಸು ಬಂದೇ ಇಲ್ವಂತ ಅವ್ರಿಗೆ? ಇಲ್ಲ, ನನಗೆ ಬಂದಿದೆ. ಅದೆಲ್ಲ ನನ್ನ ಖರ್ಚಿಗೆ ದೇವ್ರಿಗೆ ಹಾಕ್ತಾ ಇದೆ. ಪಿಂಚಣಿ ಎಲ್ಲ ಮಿಕ್ಕಿದೇನು ವ್ಯವಸ್ಥೆ ಇಲ್ಲ ನನಗೆ. ಹೌದು. ಹಂಗ ನಿಮ್ಮ ಏರಿಯಾ ಒಳಗೆ ಹೋಗ್ಬೋದಾ? ಆರಾಮಾಗಿ ಹೋಗ್ಬೋದು. ಓಕೆ ಥ್ಯಾಂಕ್ ಯು. ಎಲ್ಲಿ ಓಡೋಗೋದು? ಏನ್ ನಿಮ್ಮ ಹೆಸರು? ಅಂಬುಜಾ ಕೇಳಿದಿರಾ? ಯಾವ ಪಿಕ್ಚರ್ ಅಲ್ಲಿ ಬರೋದು ಅಂತ ಹೆಸರು? ಪಿಕ್ಚರ್ ಹೆಸರು ಗೊತ್ತೆ, ಫಿಲಂ ನೋಡಿದೀನಿ. ಅಂಬುಜಾ ಅಂತ ರಂಗಾಯಣರು ಹೇಳ್ತಾನೆ, ಗೊತ್ತಾ? ಸಾರಥಿಲಿ ಅಂಬುಜಾ ಸಿಮೆಂಟ್ ಗೊತ್ತಾ ಅಷ್ಟೇ. ಅಂಬುಜಾ ಸಿಮೆಂಟ್ ಗೊತ್ತಾ? ಅಂಬುಜಾ ಸಿಮೆಂಟ್ ಗೊತ್ತಂತ ಅವ್ರಿಗೆ. ಸರಿ, ಓಕೆ. ಈಗ ಅಂಬುಜಾ ಅವರೇ, ನನಗೆ ಹೇಳಿ, ಈ ತರದೊಂದು ಪರಿಸ್ಥಿತಿಲಿ ಬದುಕ್ತಾ ಇದ್ದೀರಾ, ಎಷ್ಟು ಕಷ್ಟ ಇದೆ ಇಲ್ಲಿ? ತುಂಬ ಕಷ್ಟನೇ ಸರ್, ತುಂಬ ಕಷ್ಟ. ನೋಡಿ, ಮರಕ್ಕೆ ಕಂಪ್ಲೇಂಟ್ ಮಾಡಿದೀವಿ, ಮೋರಿ ಕಂಪ್ಲೇಂಟ್ ಮಾಡಿದೀವಿ, ಅದೆಲ್ಲ ರೆಡಿ ಮಾಡಿಸಿಲ್ಲ. ಕಸ ನೋಡಿ ಅಲ್ಲಿ ಬ್ಲಾಕ್, ಮಳೆ ಬಂದ್ರೆ ಎಲ್ಲ ಫುಲ್ ರೋಡ್ಗೆ ನಿಂತ್ಕೊಳತ್ತೆ. ಇದೆಲ್ಲ ರೆಡಿ ಮಾಡಿಸ್ಬೇಕು ಅವರು. ಹೌದಾ? ಮತ್ತೆ ಬೇರೆ ಪ್ರಾಬ್ಲಮ್ ಇಲ್ಲ, ಕರೆಂಟ್ ಪ್ರಾಬ್ಲಮ್ ಇಲ್ಲ. ಇನ್ನು ಎಮ್ ಎಲ್ ಎಗಳು ಹೆಂಗೆ? ಎಮ್ ಎಲ್ ಎ ನಮ್ಮ ವೆಂಕಟೇಶ್ ಮೂರ್ತಿ ಅಂತಾರಲ್ಲ, ಅವರು ಪರವಾಗಿ. ಎಮ್ ಎಲ್ ಎ ಅಲ್ಲ ಕಣ್ರಿ, ನಿಮ್ ರವಿ ಸುಬ್ರಹ್ಮಣ್ಯ ಅವ್ರ ಹೆಂಗೆ? ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೆ ಅವಾಗಿಂದ ಅವರೇ ಗೊತ್ತು ನಮ್ಗೆ. ಹೌದಾ? ಹೌದು, ಅವಾಗಿಂದ ಚಿಕ್ಕ ವಯಸ್ಸಿಂದ ಅವರೇ ಗೊತ್ತು ನಮ್ಗೆ. ಹೌದಾ? ಚಿಕ್ಕ ವಯಸ್ಸಿಂದನೂ ನಿಮ್ಗೆ ವೆಂಕಟೇಶ್ ಅವರೇ ಗೊತ್ತು? ಹೌದು. ಹಂಗಾದ್ರೆ ಹೆಂಗ್ ಎಮ್ ಎಲ್ ಎ ಯಾಕೆ ಮತ್ತೆ? ನಮಗ್ ಗೊತ್ತಿಲ್ಲ. ಇದು 2000 ರೂಪಾಯಿ ಎಲ್ಲ ಬರ್ತಾ ಇದೆಯಾ? ಅಯ್ಯೋ, ಅದ್ ಬಂದ್ರೇನ್ ಬರ್ದೇವ್, ನಾವು ದುಡಿಯೋದ್ ತಪ್ಪಲಿಲ್ಲ ಅಲ್ವಾ ಸರ್? ಅಲ್ವಾ? ಹೌದು, ಆ 2000ನೇ ನಾವು ತಿಂತಾ ಇದೀವ. ಅವ್ರು ಹಾಕ್ರೇನು ಹಾಕ್ದೆ ಹೋದ್ರೇನು? ಇವಾಗ 2000 ರೂಪಾಯಿ ಬಂದ್ರೆ ನಮ್ಮಂತ ಬಡವ್ರಿಗಾದ್ರೆ ಏನೋ, ಇವಾಗ ಕೊಟ್ಟಿರೋ ಕಾಸು ಇರೋದು ಹೇಳ್ತೀವಿ ನಾವು. 8000 ರೂಪಾಯಿ 8000 ರೂಪಾಯಿನ ತಗೊಂಡೋಗಿ ಒಡೆಯಕ್ಕೆ ಚೀಟಿ ಕಟ್ತಿದ್ವಿ. ಇವಾಗ ಒಂದು ಒಡೆ ತಗೊಂತೀವಿ. ಇಲ್ಲ ಅನ್ನಲ್ಲ, ಅದು ತಿಂದ್ಬಿಟ್ಟು ಇಲ್ಲ ಅಂದ್ರೆ ನಮ್ಗೆ ಇದಾಗತ್ತೆ ಅಲ್ವಾ? ಅಕ್ಕಿ ಕಾಸು, ಈ ಒಡೆ ಕಾಸು ಬಂದ್ರೆ ಇರೋರು ನಮ್ಮ ನೋಡಿ, ಇವರು ಚೌಟ್ರಿ ಕೆಲ್ಸಕ್ಕೆ ಹೋಗ್ತಾರೆ, ನಾವು ಮನೆ ಕೆಲಸ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಬರೋದನ್ನ ನಾವು ಕೂಲಿ ಅದನ್ನ ತೆಗ್ದಿಟ್ಟೇನೋ ಒಂದು ತಗೊಂತೀವಿ. ಬರೋ ಸಂಬಳ ಮನೆಗಳಿಗೆ ಆಗ್ತಾ ಇತ್ತು.
ಆ 2,000 ರೂಪಾಯಿ ಒಂಚೂರು ಒಡವೆ ಗಿಡ ಮಾಡಿಸ್ಕೊಂತ ಇದ್ವಿ. ಇವಾಗ ಬರ್ಲಿಲ್ಲ, ಅದು ಕಟ್ಟಿರೋದು ಹಂಗೆ ತಲೆ ಬಿಸಿನೂ ಏನಿಲ್ಲ. ಏನಿಲ್ಲ. ಅಕ್ಕಿ ದುಡ್ಡು ಬರ್ತಾ ಇದೆಯಾ? ಹಾ ಬರ್ತಾ ಇದೆ, ಅದೇನ್ ತೊಂದ್ರೆ ಇಲ್ಲ. ಇನ್ ಮಿಕ್ಕಿದ್ ಯಾವ ಗ್ಯಾರಂಟಿನೂ ಬಂದಿಲ್ಲ. ಯಾವ ಗ್ಯಾರಂಟಿನೂ ನೋಡೇ ಇಲ್ಲ ನೀವು? ನಾನಂತೂ ಕಣ್ಣ ನೋಡಿಲ್ಲ. ಅಂಬುಜಾ ಅವ್ರು ಯಾವ ಗ್ಯಾರಂಟಿನೂ ನೋಡೇ ಇಲ್ಲ. ನಾನು ದುಡಿತಾ ಇದೀನಿ, ನಾನು ತಿಂತಾ ಇದೀನಿ ಅಷ್ಟೇ. ಅಷ್ಟೇ. ನಮ್ಮಂತವ್ರು ಗಂಡ ಬಿಟ್ಟವ್ರು ಏನ್ ಮಾಡ್ಬೇಕು? ಅದು ಇದು ಏನೋ ಬಂದ್ರೆ ಚೂರು ಪಿಂಚಣಿ ಎಲ್ಲ ಬರ್ತಾ ಇದೆಯಾ? ಅದು ಇಲ್ಲ ಸರ್, ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು. ವಿಧವಾ ಪಿಂಚಣಿ ಬರ್ತಾ ಇದೆಯಾ? ನಮ್ಮ ತಾಯಿಯವ್ರಿಗೆ ಬರ್ತಾ ಇದೆ. ನಮ್ಮ ತಾಯಿಯವ್ರಿಗೆ ಬರ್ತಾ ಇದೆ. ನಮ್ಮ ತಾಯಿಯವ್ರ ಏಜ್ ಆದವರು, ಅವ್ರು ನಾವೇ ನೋಡ್ಕೊಂತ ಅವ್ರಿಗೆ ಬರ್ತಾ ಇದೆ. ಅದನ್ನು ಬರ್ತಾ ಇಲ್ಲ ಸರ್. ಹೌದು, ಈ ತಿಂಗಳಲ್ಲಿ 1 ತಿಂಗಳಲ್ಲಿ ಬಂದಿರೋದು ಅಷ್ಟೇ. ಅದು ಹಿಂದೆ ಬಂದಿರ್ಲಿಲ್ಲ? ಇಲ್ಲ ಇಲ್ಲ. ಎಷ್ಟು ತಿಂಗಳದ್ದು ಬರ್ಬೇಕು? ಒಂದ್ 4-5 ತಿಂಗಳು ಬ್ಯಾಲೆನ್ಸ್. 4-5 ತಿಂಗಳದ್ದು ಬ್ಯಾಲೆನ್ಸ್. ಸರ್ಕಾರ ಅಲ್ವಾ ಸರ್ ನಮ್ದು ಇವಾಗ? ತುಂಬಾ ಒಳ್ಳೆ ಸರ್ಕಾರ, ಸರ್ಕಾರ. ಅಮ್ಮ ನಮಸ್ಕಾರ. ಏನ್ ನಿಮ್ಮ ಹೆಸರು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ ಬಂತ? ಗೃಹಲಕ್ಷ್ಮಿ? ಗೃಹಲಕ್ಷ್ಮಿ ಬೇಡ. ಬ್ಯಾಡ್ವಾ? ಬೇಡ ನಮ್ಗೆ. ಯಾಕೋ? ನಮ್ಗೆ ಪಿಂಚನ್ ಬರುತ್ತೆ ಅಂದ್ರೆ ಬಂದಿದೆ. ಸುಮ್ಮನೆ ಯಾಕೆ ಹೇಳ್ಬೇಕು, ನಮ್ಗೆ ಬಂದಿದೆ. ಅಕ್ಕಿ ಕಾಸು ಬಂದಿದೆ, ನಂದು ಪಿಂಚನ್ ಬರ್ತಾ ಇದೆ. ಗೃಹಲಕ್ಷ್ಮಿ ಬ್ಯಾಡ್ವಾ ಲಕ್ಷ್ಮಿಗೆ? ಅಯ್ಯ, ನಂಬ್ಕೊಂಡು ನಾವು ಕೂತಿದ್ದೀವಿ. ಮುಂಚೆ ಕೊಡ್ತಾ ಇದ್ರ ಅವರು? ಅವನಿಂದ ನಾವು ಉದ್ಧಾರ ಆಗಿದ್ದೀವ? ಯಾವಾಗಲೂ ಪಾಡೋದು, ಪಾತ್ರೆ ತೊಳೆಯೋದು ಇದೇ ಇದೆ ನಮ್ಮ ಮನೆ ಬರ. ಏನಂತೀರ? ನಮ್ಮ ಮನೆ ಬರ ತೊಳೆಯೋದು ಇದೇ ಇದೆ. ಆ ಗೃಹಲಕ್ಷ್ಮಿ ನೋಡ್ಕೊಂಡೇ ಕೂತಿರ್ತೀವ. ಆ ಗೃಹಲಕ್ಷ್ಮಿ ನೋಡ್ಕೊಂಡೇ ಕೂತಿರ್ತೀವ. ನನ್ಗಂತೂ ಯಾರು ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ನಾನು ಒಂದೇ ಒಂದು ಮನೇಲಿರೋದು. ಏನೋ ಆ ಟೈಮ್ ಕೊಟ್ನಲ್ಲ ಅಂತ ನಾವು. ನೀವು ಒಬ್ಬರೇ ಇದ್ದೀರಾ? ಎಲ್ಲ ಏನು ಸಮಸ್ಯೆ ಏನಿಲ್ವಾ ಏರಿಯಾದಲ್ಲಿ? ಏರಿಯಲ್ಲಿ ಇದೆ, ಅವ್ರವ್ರ ಮನೆಗಿದೆ. ನಾವ್ಯಾಕೆ ಅವ್ರನ್ನ, ನಮ್ಮನ್ನ ಯಾರು ನೋಡೋರಿದ್ದಾರೆ? ನಾವು ಚೆನ್ನಾಗಿದ್ರೆ ಇಡೀ ಪ್ರಪಂಚ ಚೆನ್ನಾಗಿರಂಗೆ. ನಾವು ಕೆಟ್ಟೋದ್ರೆ ಪ್ರಪಂಚನೇ ಕೆಟ್ಟೋದಂಗೆ ಹಂಗಂತೀನಿ ಅಷ್ಟೇ. ಹೇಳಿ. ಇನ್ನೆಲ್ಲ ಬೇರೆ ಎಲ್ಲ ಏನು ಸಮಸ್ಯೆ ಇಲ್ಲ? ಎಮ್.ಎಲ್.ಎ ಹೆಂಗೆ? ಎಮ್.ಎಲ್.ಎ ಅವನು ಎಲೆಕ್ಷನ್ ಬೇಕಾದ್ರೆ ಬರ್ತಾನೆ. ಅವನಿಗೆ ಬೇಕಾ ಎಲೆಕ್ಷನ್? ಅದಕ್ಕೆ ಬಂದ, ಏನೋ ಅವನ ಕೈ ಹಿಂಗೆ ಮುಗ್ದ ಹೋದ. ಅವನ್ನ ನಾವು ಕಟ್ಕೊಂಡಾಳ್ಬೇಕು. ಯಾರು ಆ ಟೈಮ್ಗೆ ಅವನ ಇಲ್ಲಿರೋ ಹುಡುಗರು ಬಂದ್ರೇ, ಅವರು ಬರಲ್ಲ. ಅವ್ರಿಗೆ ಎಲೆಕ್ಷನ್ ಬೇಕನ್ನೋ ಬಂದ್ರು, ಆಮೇಲೆ ಅವನು ಬರಲ್ಲ. ಯಾರು ಕಾಣಿಸ್ಕೊಳ್ಳಿಲ್ಲ. ಅವನು ಇಲ್ಲ. ಓಕೆ. ಬೇಕನ್ನೋ ಬರ್ತಾನೆ ಮನೆ ಹತ್ರ. ಅಮ್ಮ ಓಟಾಕಿ, ಅಮ್ಮ ಓಟಾಕಿ. ಆಮೇಲೆ ಏನು ಮಾಡ್ತಾನೆ? ಓಕೆ. ಎಸ್ ನೋಡಿ, ಇದೊಂದು ಮರ ಈಗ ಹೇಳ್ತಾ ಇರುವಂಥದ್ದು. ಮಧು, ನಮ್ಮ ಕ್ಯಾಮ್ರಾ ಪರ್ಸನ್ ಮಧು ನಿಮಗೆ ತೋರಿಸ್ತಾರೆ. ಈ ಮರ ಓಕೆ, ಮರಗಳು ಇರಬೇಕು, ಭಾಳ ಒಳ್ಳೇದು. ಆದರೆ ತೊಂದರೆ ಆಗಬಾರ್ದು. ಒಂದಷ್ಟು ಸ್ವಲ್ಪ ರಂಬೆ ಕೊಂಬೆಗಳನ್ನು ಕಟ್ ಮಾಡಬೇಕು ಅಂತ. ಇನ್ನೇನು ದೊಡ್ಡದು ಏನು ಬೀಳಲ್ಲ. ಸ್ವಲ್ಪ ರಂಬೆ ಕೊಂಬೆಗಳನ್ನು BBMP ಅಧಿಕಾರಿಗಳು ಬರಬೇಕು, ನೋಡಬೇಕು, ಅದನ್ನೆಲ್ಲ ತೆಗಿಬೇಕು. ಇಲ್ಲ ಯಾರಿಗಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ, ಯಾರ್ದಾರು ಪ್ರಾಣಕ್ಕೆ ತೊಂದರೆ ಆಯಿತು ಅಂತಂದರೆ ಯಾರು ಹೊಣೆ ಅಂತ ಹೇಳಿ. ಅವ್ರ ಕಾಲೇ ಮುರಿದಿದೆ. ಅವಾಗ ಬಂದು ಅಕ್ಕಪಕ್ಕ ಇರೋರ್ಗೆ ಹೆಲ್ಪ್ ಮಾಡಿದ್ವಿ ಹೊತ್ತು ಯಾವ ಎಮ್.ಎಲ್.ಎ ಯಾವ ಚೀಫ್ ಮಿನಿಸ್ಟರ್ ಬಂದು ಮಾಡ್ಲಿಲ್ಲ ಅವ್ರಿಗೆ. ನೋಡಿ ಇಲ್ಲಿ ಇದಾ ನೋಡಿ, ಕಷ್ಟ ಇದೆ ಸ್ವಲ್ಪ. ದಯವಿಟ್ಟು ಅಧಿಕಾರಿಗಳು, ಸಂಬಂಧಪಟ್ಟವರು, BBMP ಅಧಿಕಾರಿ ಸಿಬ್ಬಂದಿಗಳು ಬಂದ್ಬಿಟ್ಟು ಒಂಚೂರು ನೋಡಿ. ಅವ್ರ ಕಾಲೇ ಪಾಪ ಅಷ್ಟೊಂದು ಫ್ರಾಕ್ಚರ್ ಆಗೋ ಥರ ಆಗೋಗಿದೆ. ಆ ಟೈಮಲ್ಲಿ ಅದೆಲ್ಲ ತೋರಿಸ್ಬಿಟ್ಟು ನೀವು ಮಾತಾಡ್ಲಿಲ್ವಾ? ಬಂದು ನೋಡಿದ್ರೆ ಸರ್ ಏನು ಮಾಡಲಿಲ್ಲ. ಯಾರು ಬಂದಿದ್ರು? ನಾವು ಇರ್ಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ದೆ. ಮರ ಎಲ್ಲ ನೋಡೋಕ್ಕೆ. ಅವಾಗ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಕೊರೋನಾ ಟೈಮಲ್ಲಿ ಏನು ಮಾಡಲಿಲ್ಲ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರು, ಏನು ಮಾಡಲಿಲ್ಲ. ಫ್ರೀ ಕೊಡ್ಲಿಲ್ವೇ? ಏನು ಕೊಟ್ಟರು? 2,000 ಕೊಟ್ಟಿದ್ದಾರೆ. ಹಾಂ ಅಂತ 4 ವರ್ಷ ಅಮ್ಮ, 4 ವರ್ಷ 2,000 ಅವರೇ ಕೊಟ್ಟು ಕಳಿಸಿದ್ರು ಯಾರಿಗೂ. ಅಷ್ಟೇ. ಇನ್ನೂರ್ಗ ಸಾಲ ಕಟ್ತಾ ಇದೀನಿ ಈ ಕಾಲಲ್ಲೇ ಹೋಗಿ. ನಾವೇ ಮಾಡ್ತೀವಿ. ಯಾವ ತರ ಪರಿಸ್ಥಿತಿ ಇದೆ ಅಂತಂತ. ಏನ್ ಫ್ರೀ ಕೊಟ್ಟು ಏನ್ ಪ್ರಯೋಜನ? ಈಗ ಹೋಗ್ತಾ ಇದಾರೆ. ಈ ಟೈಮ್ ಅಂದಿದ್ರೆ ಅವಾಗ 2,000 ನಾವು ಈಸ್ಕೊತಾ ಇರ್ಲಿಲ್ಲ. ನಿಮಗೆ ಬೇಕಾಗಿಲ್ಲ ಆ ದುಡ್ಡೆಲ್ಲ? ಮತ್ತೆ ಅವಾಗ ನನ್ನ ಮಗ ದುಡಿತಾ ಇದ್ದಿದ್ರೆ ಆ ದುಡ್ಡನ್ನು ನಾ ತಗೋತಾ ಇಲ್ಲ. ಇವಾಗ ನಮ್ಮ ಮಗ ಕೆಲ್ಸಕ್ಕೆ ಹೋಗೋದ್ರಿಂದ ನಾವು ಇಬ್ಬರು ದುಡ್ದು ಈಗ ಆರಾಮಾಗಿದ್ದೀರಾ? ಲೋನ್ ತಗೊಂಡು ನಾವು ವಾಶಿ ಮಾಡ್ಕೊಂಡು ಇವಾಗ ಆರಾಮಾಗಿ ಇದೀವಿ. ಎಲ್ಲ ದೇವ್ರ ದಯದಿಂದ. ಮನುಷ್ಯರು ಯಾರು ಮಾಡಲ್ಲ ಅಲ್ಲ, ಇದು ಮಾಡ್ತೀನಿ ಅದು ತಗೋವರೆಗೂ ಮಾಡೋವರೆಗೂ ಮಾಡಿಸ್ಕೋತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಅವಾಗ ಆ ಸಮಯ ಯಾವ ನಾಯಕರು ಇಲ್ಲ, ಯಾವ ಅಧಿಕಾರಿನೂ ಇಲ್ಲ, ಯಾರು ಇಲ್ಲ. ನಮಗೆ ನಾವೇ ನೋಡ್ಕೋಬೇಕಂತೀರಾ ಅಷ್ಟೇ. ಎಲ್ಲ ಸುಮ್ಮನೆ ಓಟಾಕ್ ಅವ್ರನ್ನ ಮೆರೆಸ್ತಾ ಇದೀವಿ ನಾವು ಅಂತೀರಾ? ಕೊರೋನಾ ಟೈಮಲ್ಲಿ ಹಾಸ್ಪಿಟ್ಲಲ್ಲೇ ಸೇರಿಸ್ತಾ ಇಲ್ಲ, ಅದ್ರಿಗೂ ಸಪೋರ್ಟ್ ಮಾಡಲಿಲ್ವಲ್ಲ. ಏನು ಮಾಡೋಕ್ಕಾಗತ್ತೆ? ಅಷ್ಟು ಸಮಸ್ಯೆ ಇತ್ತು. ಅಯ್ಯೋ ಸಮಸ್ಯೆ ಅಂದರೆ ನಾವು ಊಟಕ್ಕೂ ಕಷ್ಟ ಬೀಳೋಗಿಸ್ತು. ಯಾರು ಅಕ್ಕಪಕ್ಕ ಇರೋರೇ ನೋಡಿರೋದು, ಇಂಥವ್ರೇ ನೋಡಿರೋದು, ಬೇರೆಯವ್ರು ಯಾರು ನೋಡಿ ಎಲ್ಲ. ಸುಮ್ಮನೆ ಓಟ್ ಹಾಕ್ಬಿಟ್ಟು ಅವ್ರನ್ನ ದೊಡ್ಡದಲ್ಲಿ ಇದ್ರು ಉಮೇರ್ಸಲ್ಲಿ ಕೂರಿಸ್ತಾ ಇದೀವಿ ಅಷ್ಟೇ. ಅದೇ 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 ಇರಲಿ ಅಮ್ಮ, ಇರಲಿ. ಹೌದು. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಸರ್ ವಾಸು ಅಂತ. ವಾಸು ಅವರೇ, ಇಲ್ಲ ನಿಮ್ದು ವಾಸ? ನಮ್ಮದು ಪಕ್ಕದ್ದು ಏರಿಯಾ ಸರ್. ಇದೆ
ನಿಮ್ ಬಸವನಗುಡಿನೇ ಅದೇ 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 ಕ್ಷೇತ್ರ ಹೌದು. ನೋಡಿ ಇಲ್ಲೆಲ್ಲ ಓಡಾಡ್ತಿರ್ತೀರಾ, ಪಕ್ಕದ ಏರಿಯಾ ಈ ಏರಿಯಾ ಎಲ್ಲ ಕಡೆ ಓಡಾಡ್ತೀರಿ, ಎಷ್ಟು ಸಮಸ್ಯೆಗಳಿದೆಯಲ್ಲ ಸರ್. ಸಮಸ್ಯೆಗಳು ನಾವು ನೋಡ್ತಾ ಇರ್ತೀವಿ ಸರ್, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಆಗಲ್ಲ. ಯಾಕೆ ಮಾತಾಡಕ್ಕಾಗಲ್ಲ? ಲೇಡೀಸ್ ಎಲ್ಲ ಹೆಂಗ್ ಮಾತಾಡ್ತಾರೆ? ಅವ್ರು ಮಾತಾಡ್ತಾರೆ ಸರ್, ನೀವ್ ಯಾಕೆ ಜೆಂಟ್ಸ್ ಮಾತಾಡಲ್ಲ? ನಾವು ನೀವು ಮನೆ ಒಳಗೆ ಮಾತ್ರ ಮಾತಾಡೋದಾ, ಮನೆ ಹೊರಗೆ ಮಾತಾಡೋದ? ಹೇಳಿ ನೋಡಿ, ಲೇಡೀಸ್ ಹೆಂಗ್ ಮಾತಾಡ್ತಿದ್ದಾರೆ, ಎಲ್ಲೇ ಹೋದ್ರು ಜೆಂಟ್ಸ್ ಮಾತಾಡಲ್ಲ. ನೀವು ಎಲ್ಲಿ ಮಾತಾಡೋದು ಮತ್ತೆ? ರಾತ್ರಿ 7 ಗಂಟೆ ಆದ್ಮೇಲೆ, ರಾತ್ರಿ 7 ಗಂಟೆ ಆದ್ಮೇಲೆ 7:15 ತುಟಿ ಒಣಗುತ್ತೆ ಏನು ಮಾಡೋಣ ಅಂತ 7:15 ಒಂದ್ ಸ್ವಲ್ಪ ಬಿಟ್ಕೊಂಡ್ಬಿಟ್ಟು ಮಾತಾಡ. ಸರ್ ಅದೆಲ್ಲ ಇಲ್ಲ ನಮ್ಗೆ. MLA ಹೆಂಗೆ? MLA ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. ಏನು ಮಾತಾಡಂಗೆ ಇಲ್ಲ ಅಂದ್ರೆ ಅರ್ಥ 2 ಅರ್ಥ ಕೊಡುತ್ತದು. ಒಂದು ಅವ್ರು ಸರಿ ಇಲ್ಲ ಅಂತ, ಹಂಗಾಗಿ ಏನು ಮಾತಾಡಂಗಿಲ್ಲ ಅಂತ. ಇನ್ನೊಂದು ವಾವ್ ಸೂಪರ್ ಸರ್, ಹಂಗಾಗಿ ಏನು ಮಾತಾಡಂಗಿಲ್ಲ ಅಂತ. ಇಲ್ಲ ಸರ್, ಎಲ್ಲ ಚೆನ್ನಾಗಿ ಮಾಡ್ತಾವೆ. ಇಲ್ಲ ಯಾರು ಗೊತ್ತೇ ಇಲ್ಲ, ವೆಂಕಟೇಶ್ ಮಾತ್ರ ಗೊತ್ತು ಅಂದ್ರು. ಯಾರು ಅದೇ ಸಂಗತಿ ಅವ್ರದ್ದೇ ಇರ್ತಾರದು, ಅವರೆಲ್ಲ ಒಳ್ಳೆ ಫ್ರೆಂಡ್ಸ್. ಪರವಾಗಿಲ್ಲ. ಪರವಾಗಿಲ್ಲ. ಏನು ತರ ಹೋಗ್ಲಿ, ವಿಸಿಟ್ ಕೊಡ್ತಾರ ಹೋಗ್ಲಿ, ಖಂಡಿತ ಬರ್ತಾರೆ ಸರ್, ಎಲ್ಲದಕ್ಕೂ ಬರ್ತಾರೆ ಹೋಯ್ತಾರೆ. ನೀವೀಗ ಎಲೆಕ್ಟ್ರಿಸಿಟಿನಾ ಏನ್ಗೆ ನೀವು ಕೆಲಸ? ಏನ್ ಕೆಲಸ ಮಾಡೋದು ನೀವು? ನಮ್ದು ಪೇಂಟಿಂಗ್ ಕೆಲಸ. ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ ಅವರೇ, ಹೆಂಗೆ ರವಿ ಸುಬ್ರಹ್ಮಣ್ಯ ಅವರು? ಅವ್ರ ಕರ್ತವ್ಯ ಯಾವ ಟೈಮ್ಗೆ ಇದು ಬರ್ತಾರೋ ನೋಡ್ಕೊಂಡು. ಏನ್ ಮಾಡ್ತಿದ್ದೀರಾ? ಮೀಟರ್ ಬೋರ್ಡ್ ಚೆಕ್ ಮಾಡ್ತಾ ಇದ್ದೀರಾ? ಕರೆಂಟ್ ಇಲ್ಲಿ ಬ್ಯಾಸ್ ಆಯ್ತಾ ಇದೆ, ವೈರ್ ಮುಟ್ಟಿದ್ರೆ ಅದು ಹುಷಾರು ಸರ್, ನೀವು ಎಕ್ಸ್ಪರ್ಟರ್ ನೀವು ಅದರಲ್ಲಿ. ಆದಷ್ಟು ಅರ್ಧ ಕೆಲಸ ಬರುತ್ತೆ, ಟ್ರೈ ಮಾಡೋದು. ಅರ್ಧ ಕೆಲಸ ಮಾಡಿ ಕೈ ಹಾಕ್ಬಿಟ್ಟು ಏಟ್ಬಿಟ್ಟು ಹಾಕ್ಸ್ಕೊಂಬಿಡೋದು. ಆಮೇಲೆ ಅರ್ಧ ಕೆಲಸ ಮಾಡಿ ಕೈ ಹಾಕ್ಬಿಟ್ಟು ಏಟ್ಬಿಟ್ಟು ಹಾಕ್ಸ್ಕೊಂಬಿಡೋದು. ಆ ಥರದ್ದೇನು ಆಗಲ್ಲ, ಅದೆಲ್ಲ ಐಡಿಯಾ ಮಾಡ್ತೀವಿ. ಐಡಿಯಾ ಮಾಡಿದವರೆಲ್ಲ ಹೋದ್ರು ಈಗ ಸುಮಾರು ಜನ, ಅದಕ್ಕೆ ಹೇಳಿದೀಗ ಮೊನ್ನೆ ಎಲ್ಲ. ಅದಕ್ಕೆ ಅಲ್ವಾ ನಮ್ಮ ಫ್ರೆಂಡ್ ಎಲ್ಲ ಕರ್ಸಿದೀನಿ ಇವಾಗ ಹೆಲ್ಪಿಂಗ್. ಹೆಂಗೆ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇದೆ? ಏನ್ ನಿಮ್ ಪ್ರಾಬ್ಲಮ್? ಏರಿಯಾ ಪ್ರಾಬ್ಲಮ್ ಎಂಥದಿಲ್ಲಪ್ಪ, ಏನಿಲ್ಲ ಬಂದಾಗ ಪ್ರಾಬ್ಲಮ್ ಅಷ್ಟೇ ಹೇಳಿ. ಮಿಕ್ಕಿದೆಲ್ಲ ಎಂಥದಿಲ್ಲ ಪ್ರಾಬ್ಲಮ್. ಮೋರಿದೇನಿಲ್ಲ, ಮೋರಿನೇ ಇಲ್ಲ. ಇನ್ ಮೋರಿದೇನು ಇರೋದು ಅದೇ ಮಳೆ ಬಂದಾಗ ಬರ್ತದೆ, ಮಿಕ್ಕಿದ ಮನೆ ಬಚ್ಚಲ್ ನೀರು ಒಂದ್ ಸ್ವಲ್ಪ ಬರುತ್ತೆ ಅಷ್ಟೇ. ಮಳೆ ಬಂದಾಗ ಈ ರೋಡೇ ಮೋರಿ ತಾನೆ? ಏನೂ ಇಲ್ಲ, ಅದು ಮಾಮೂಲಿ ವಾರ್ಕೊಂಡು ಹೋಗುತ್ತೆ. ಇಲ್ಲಿ ಅಂತ ನೀರು ನಿಲ್ಲಲ್ಲ. ಚರಂಡಿ ಇದ್ದಿದ್ರೆ ಇಲ್ಲರ್ಕ್ ಹೋಗ್ತಿತ್ತಾ? ಇಲ್ಲಿ ನನ್ನ ಪ್ರಶ್ನೆ ಒಂದು, ಈ ಮನೆಯಿಂದ ಆ ಮನೆಗೆ ಹೋಗ್ಬೇಕು ನೀವು, ಇಲ್ಲಿ ನೀರೊಳಗೆ ಇಳಿದ್ಬಿಟ್ಟು ಹೋಯ್ತೀರಾ? ಮಳೆ ಬಂದಾಗ, ಮಳೆ ಬರ್ತಿದ್ದಾಗ ಅಂತ ನೀರು ಇಲ್ಲಿ ನಿಲ್ಲೋದೇ ಇಲ್ವಲ್ಲ. ಫಸ್ಟ್ ಪಾಯಿಂಟ್ ಮಳೆ ಬರ್ತಿದ್ದಾಗ, ಮಳೆ ಬಂದ್ರೇನು ಅಷ್ಟೇ 1-2 ನಿಮಿಷ ಅಷ್ಟೇ, ನೀರು ಯಾವ್ದು ನಿಲ್ಲಲ್ಲ ಇಲ್ಲಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.